ದಿನಚರಿ ಹೀಗಿದೆ. ಇಷ್ಟೇ ನನ್ನ ದಿನಚರಿ ಗುರುಗಳೇ. ಆ, ಎಷ್ಟು ಗಂಟೆ ನಿದ್ದೆ ಮಾಡ್ತೀರಾ ದಿನಕ್ಕೆ? 11:30 4 ಕಾಲು ಗುರುಗಳೇ. 5 ಕಾಲು ಗಂಟೆ ಆಯ್ತು ಅನ್ಸುತ್ತೆ. 5 ಕಾಲು ಗಂಟೆ ಮಧ್ಯಾಹ್ನ 1 ಅವರ್. ಸಾಕು. 6 ಗಂಟೆ ನಿದ್ದೆ ಆರೋಗ್ಯವಂತನಿಗೆ 6 ಗಂಟೆ ನಿದ್ದೆ ಸಾಕು ಸಾಕು ಗುರುಗಳೇ. ಆ, ಇನ್ನ ಜಾಸ್ತಿ ಆದ್ರೆ ನಮ್ಗೆ ತಾಮಸ ಗುಣ ಜಾಸ್ತಿ ಆಗುತ್ತೆ, ಆಮೇಲೆ ಸಾಧನೆ ಮಾಡಕ್ಕಾಗಲ್ಲ ಗುರುಗಳೇ. ಈಗ ನೋಡಿ 6 ಗಂಟೆ ಬೆಳಗ್ಗೆ ಹಗಲತ್ತು 1 ಗಂಟೆ, ರಾತ್ರಿ 5-5.5 ಗಂಟೆ ನಿದ್ದೆ ಮಾಡ್ತೀರಾ. ಹೌದು ಗುರುಗಳೇ. ಅದರಲ್ಲಿ ತಂತ್ರ ಸಾಧನೆ ಮಾಡ್ತಾ ಇದ್ದೀರಾ, ತ್ರಾಟಕ ಸಾಧನೆ ಮಾಡ್ತಾ ಇದ್ದೀರಾ. ಆ, ಆಮೇಲೆ ಶಾಸ್ತ್ರಾಧ್ಯಯನ, ಬೆಳಗ್ಗೆ ಪೂಜೆನೂ ಮಾಡ್ತೀನಿ. ದೇವಿ ಪಾರಾಯಣ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಿ ಪಾರಾಯಣ ಮಾಡ್ತೀರಾ. ಆ, ಆಮೇಲೆ ತಂತ್ರ ಮಾಡ್ತಾ ಇದ್ದೀರಾ, ತ್ರಾಟಕ ಮಾಡ್ತಾ ಇದ್ದೀರಾ. ಆಮೇಲೆ ಹಲವು ಗ್ರಂಥಗಳನ್ನು ಕೂಡ, ಬೇರೆ ಬೇರೆ ಗ್ರಂಥಗಳನ್ನು ಕೂಡ ಜೊತೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರಾ. ಹೌದು ಗುರುಗಳೇ. ನಿಮ್ಗೆ ಎಷ್ಟು ಬದಲಾವಣೆ ಆಗಿ ಅಂತ ಅನಿಸ್ತಾ ಇದೆಯಾ ಈಗ 2 ವರ್ಷದಲ್ಲಿ, 1.5-2 ವರ್ಷದಲ್ಲಿ? ನಾನು ಅವಾಗ ಗುರುಗಳೇ ದೇವ್ರ ಅಂದ್ರೆ ಏನು ಅಂತಾನೆ ನಂಬ್ತಾನೆ ಇರೋದು, ನಂಗೆ ನಂಬಿಕೆನೂ ಇರಲಿಲ್ಲ ಅದ್ರ ಮೇಲೆ. ನಾನ್ ನಿಮ್ಮ ಹತ್ರ ದೀಕ್ಷೆ ತಗೊಳಕ್ ಬಂದಿದ್ದ ಉದ್ದೇಶನೇ ನಾನು ಅಂದ್ರೆ, ನೀವು ಅದೇನೇ ಇರ್ಬೋದು, ನಾನು ನಂಬಿರ್ಲಿಲ್ಲ ಅದನ್ನ. ನಾನು ದೀಕ್ಷೆ ತಗೊಳಕ್ ಬಂದಿದ್ದು ಬರೀ ನಾನು ಮೆಡಿಟೇಷನ್ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು ಅಂತ ನನ್ನ ಮನ್ಸಲ್ಲಿ ನನ್ಗೆ ಅನ್ಸಿತ್ತು. ಅದನ್ನ ನೀವು ಕೊಡ್ತಾ ಇದ್ರಿ. ಆಮೇಲೆ ನನಗೆ ಈ ತರ ಕಾವಿ ಬಟ್ಟೆ ಹಾಕೊಂಡು ದೇವ್ರ ನಂಬೇಕು, ದೇವ್ರ ಬಗ್ಗೆ ಮಾತಾಡೋರ್ ಕಂಡ್ರೆ ಮುಂಚೆ ಆಗ್ತಾ ಇರಲಿಲ್ಲ ನನಗೆ.